ಇಂದು ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಸೇವೆಯ ಮೂಲಕ ಪ್ರಧಾನಿ ಜನ್ಮದಿನ ಆಚರಿಸಲು ತೀರ್ಮಾನಿಸಲಾಗಿದೆ. ಸೇವಾ ಪ್ರಾಕ್ಷಿಕದ ಮೂಲಕ 15 ದಿನಗಳ ಆಚರಣೆ ನಡೆಯಲಿದ್ದು, ಪ್ರತಿದಿನ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುವುದು. ಯುವಕರು, ಮಹಿಳೆಯರಿಗೆ ಕ್ರೀಡೆಯಲ್ಲಿ ಸಬಲೀಕರಣದ ಕಾರ್ಯಕ್ರಮಗಳು ನಡೆಯಲಿದೆ. ಆರೋಗ್ಯದ ವಿಚಾರದಲ್ಲಿಯೂ ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಜಿಲ್ಲೆಯಲ್ಲಿ ಗೌರಿಬಿದನೂರು ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ನಿಂದ ಮ್ಯಾರಥಾನ್ ಓಟ ಆರಂಭವಾಗಲಿದ್ದು, ಈ ಓಟದಲ್ಲಿ ವಿದ್ಯಾರ್ಥಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಮಾಡ್ತೀನಿ. ನಾಳೆ ತಮಗೆಲ್ಲ ಗೊತ್ತಿದೆ, ಸೆಪ್ಟೆಂಬರ್ 17ನೇ ತಾರೀಕು ಅಂದರೆ ಒಂದು ಹಬ್ಬ. ಇಡೀ ಭಾರತೀಯರಿಗೆ 140 ಕೋಟಿ ಜನರಿಗೆ ಕೂಡ ನಮ್ಮ ಮನೆಯಲ್ಲಿ ಏನೋ ಒಂದು ಹಬ್ಬ, ನಮ್ಮ ತಂದೆಯವರು ಹುಟ್ಟುಹಬ್ಬನ ಅಥವಾ ನಮ್ಮ ಅಣ್ಣನ ಹುಟ್ಟುಹಬ್ಬನ, ಈ ರೀತಿಯಲ್ಲಿ ಭಾವನೆಯನ್ನು ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿರವರ 75 ವರ್ಷಗಳ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ಭಾರತದಲ್ಲೇ ಅಲ್ಲ, ವಿಶ್ವದಲ್ಲಿ ಎಲ್ಲಿ ಭಾರತೀಯರಿದ್ದಾರೆ ಸಂಭ್ರಮದಿಂದ, ಸಂತೋಷದಿಂದ, ಹೆಮ್ಮೆಯಿಂದ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ಅಂತಂದರೆ ಪಟಾಕಿ ಹೊಡೆದು ಕೇಕ್ ಕಟ್ ಮಾಡುವಂಥ ಹಬ್ಬ ಅಲ್ಲ ಇದು. ಮಾನ್ಯ ನರೇಂದ್ರ ಮೋದಿಯವರ ಜೀವನವೇ ಒಂದು ಸೇವೆಗೆ, ವಿಶೇಷವಾಗಿ ತಾಯಿ ಭಾರತಾಂಬೆಗೆ, ಭಾರತ್ ಮಾತೆಗೆ ಅವರ ಇಡೀ ಜೀವನ ಯಾವ ರೀತಿ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಇವರ ಹುಟ್ಟುಹಬ್ಬವನ್ನು 75 ವರ್ಷಗಳು ಕಳೆದಿರ್ತಕ್ಕಂಥ, ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬವನ್ನು ಕೂಡ ನಾವು ಸೇವೆ ಮಾಡೋದ್ರ ಮೂಲಕ ಅವರಿಗೆ ಈ ಹುಟ್ಟುಹಬ್ಬದ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ 15 ದಿವಸಗಳ ಕಾಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸೇವಾ ಒಂದು ಪಕ್ಷಕ ಅಂತೇಳಿ ಇದನ್ನು ನಾವು ಪಕ್ಷಿಕೆಯನ್ನು ಮಾಡ್ತಾ ಇದ್ದೀವಿ. 2024ರ ಲೋಕಸಭಾ ಚುನಾವಣೆ ವೇಳೆ ತಮ್ಮ ಮುಖಂಡರ ಮನೆಯಲ್ಲಿ ಹಣ ಸಿಕ್ಕಾಗ ಅದು ನಂದೇ ಹಣ ಅಂತ ನನ್ನ ವಿರುದ್ಧ ದೂರು ದಾಖಲಿಸಲಾಗಿತ್ತು. ಇಂದು ತೀರ್ಪು ಬಂದಿದ್ದು, ನನಗೂ ಆ ಹಣಕ್ಕೂ ಸಂಬಂಧ ಇಲ್ಲ ಅಂತ ತೀರ್ಪು ನೀಡಲಾಗಿದೆ. ಅಧಿಕಾರಿಗಳು ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೈಕೋರ್ಟ್ ಹೇಳಿದೆ. ನ್ಯಾಯದೇವತೆಯ ಮೇಲೆ ನನಗೆ ನಂಬಿಕೆ ಇದೆ. ಕೋರ್ಟಿನ ತೀರ್ಪು ಸ್ವಾಗತಿಸುತ್ತೇನೆ. ದುರುದ್ದೇಶದಿಂದ ಕೆಲ ಶಕ್ತಿಗಳು ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹುನ್ನಾರ ಮಾಡಿದ್ರು, ಅದು ಸಾಧ್ಯವಾಗಲಿಲ್ಲ. ಧರ್ಮಕ್ಕೆ ಜಯ ಇದೆ ಎಂಬುದು ಇಂದು ಸಾಬೀತಾಗಿದೆ ಎಂದರು. ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಹೊರಬಂದಿದ್ದೇನೆ. ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ಮತ ಕಡಿಮೆ ಮಾಡಲು ಪ್ರಯತ್ನ ಮಾಡಿದ್ರು. ಆದರೆ ವಿರೋಧಿಗಳ ಮಾತು ಜನತೆ ನಂಬಲಿಲ್ಲ. ದಾಖಲೆ ಪ್ರಮಾಣದ ಮತ ನೀಡಿ ನನ್ನನ್ನು ಗೆಲ್ಲಿಸಿದ್ದಾರೆ. ಜನರ ತೀರ್ಪು ನನ್ನ ಪರವಾಗಿ ಅಂದೇ ಬಂತು. ಕೋರ್ಟಿನ ತೀರ್ಪು ಇಂದು ಬಂದಿದೆ. ಇದಕ್ಕೆ ನ್ಯಾಯಾಲಯಕ್ಕೆ ಮತ್ತು ಕ್ಷೇತ್ರದ ಜನತೆಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಸುಧಾಕರ್ ಹೇಳಿದ್ರು. ನೀವು ಬರೋಕ್ಕಿಂತ ಮುಂಚೆನೆ ನನಗೆ ಗೊತ್ತಾಯಿತು, ನನ್ನ ಚುನಾವಣೆಯಲ್ಲಿ ನಮ್ಮ ಯಾರ್ದೋ ಮುಖಂಡರ ಮನೆಯಲ್ಲಿ ಹಣ ಸಿಕ್ಕಿದ್ದಾಗ ಅದು ನನ್ನದೇ ಅಂತೇಳಿ ಚುನಾವಣೆಯಲ್ಲಿ ಇವರು ಜನರಿಗೆ ಕೊಡಲಿಕ್ಕೆ ಮಾಡಿದ್ದಾರೆ ಅಂತೇಳಿ ನನ್ನ ಮೇಲೆ ಕೇಸನ್ನು ಹಾಕಿ, ITಯಲ್ಲಿ ಕೇಸ್ ಹಾಕಿ ಕೋರ್ಟಿಗೆಲ್ಲ ತಗೊಂಡು ಹೋಗಿದ್ದು. ಅದು ಕಳೆದ 14 ತಿಂಗಳಲ್ಲಿ ಕೋರ್ಟಲ್ಲಿ ಇತ್ತು. ಇವತ್ತು ಅಂತಿಮವಾದಂಥ ಆದೇಶ ಆಗಿದೆ ಅಂತ ನಮ್ಮ ಲಾಯರ್ ಫೋನ್ ಮಾಡಿ ಹೇಳಿದ್ದಾರೆ. ಸುದೀರ್ಘವಾಗಿ ಒಂದು ಜಡ್ಜ್ಮೆಂಟ್ ಬಂದಿದೆ. ನನಗೂ ಆ ಹಣಕ್ಕೂ ಸಂಬಂಧ ಇಲ್ಲ ಮತ್ತು ಇವರು ತಪ್ಪಿನಿಂದ ಅಧಿಕಾರಿಗಳು ಇವರಿಗೆ ಸಿಲುಕಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇವರಿಗೂ ಈ ಹಣಕ್ಕೂ ಡಾಕ್ಟರ್ ಸುಧಾಕರ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ನ್ಯಾಯದೇವತೆಯಲ್ಲಿ ನನಗೆ ನಂಬಿಕೆ ಇದೆ. ಹಾಗಾಗಿ ಇವತ್ತು ಈ ಆದೇಶಕ್ಕೆ ತಲೆಬಾಗ್ತೇನೆ ಮತ್ತು ನಾನು ಸ್ವಾಗತ ಮಾಡ್ತೇನೆ. ನಾನು ಅವತ್ತು ಹೇಳಿದ್ದೆ, ಅವರು ನಮ್ಮ ಮುಖಂಡರು, ನಮ್ಮ ಹಿರಿಯ ನಾಯಕರಷ್ಟೇ. ಅವ್ರ ಮನೆಯಲ್ಲಿ ಅವರು ಭಾಳ ಆರ್ಥಿಕವಾಗಿ ಭಾಳ ಚೆನ್ನಾಗಿರುವಂಥವ್ರು, ಗೋವಿಂದಪ್ಪನವರು.
ಹಾಗಾಗಿ ದುರುದ್ದೇಶದಿಂದ ಕೆಲವು ಕುದ್ರ ಶಕ್ತಿಗಳು ಇದರಲ್ಲಿ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ಅಂತ ಹುನ್ನಾರವನ್ನು ಮಾಡಿದರು. ಅದು ಸಫಲ ಆಗಲಿಲ್ಲ, ಆಗೋದೂ ಇಲ್ಲ. ಧರ್ಮ ಇರೋ ಕಡೆನೇ ಯಾವಾಗಲೂ ಕೂಡ ಜಯ ಇರ್ತದೆ ಅಂತೇಳಿ ಮತ್ತೊಮ್ಮೆ ಇದು ಸಾಬೀತಾಗಿದೆ ಅಂತ ಇವತ್ತು ಈ ಎರಡು ಆದೇಶಗಳು, ಒಂದು ಮಾಲೂರ್ದು, ಇನ್ನೊಂದು ಪ್ರಕರಣದಲ್ಲಿ ನನ್ನ ವಿಷಯ, ಎರಡೂ ಕೂಡ ಇವತ್ತು ಆದೇಶಗಳು ಧರ್ಮವನ್ನು ಎತ್ತಿ ಹಿಡಿದಿದೆ. ಹಾಗಾಗಿ ನಾನು ನಿಜವಾಗಿಯೂ ಕೂಡ ನಾನು ಸ್ವಾಗತ ಮಾಡ್ತೀನಿ, ಈ ಆದೇಶಗಳಿಗೆ ಸ್ವಾಗತ ಮಾಡ್ತೀನಿ. ಜನರಿಗೆ, ಈ ಕ್ಷೇತ್ರದ ಜನರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಲಹಂಕದಲ್ಲಿ ಇದು ಆಗಿದ್ದು ಈ ಪ್ರಕರಣ. ಯಲಹಂಕದಲ್ಲಿ ಹಿಂದಿನ ದಿವಸ ಇದಾದರೂ ಕೂಡ ಕಾಂಗ್ರೆಸ್ನವರು ಭಾಳ ಪ್ರಚಾರ ಮಾಡಲಿಕ್ಕೆ ನೋಡಿದರು. ಈ ಥರ ಅವ್ರ ಹಣನೇ 4,40,00,000 ಏನೋ ಇವ್ರದೇ ಹಣ ಅಂಥೇಳಿ ಅವರೆಲ್ಲ ಅಪಪ್ರಚಾರ ಮಾಡಿ ನನಗೆ ಅಲ್ಲಿ ಮತಗಳನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದರು ನಮ್ಮ ವಿರೋಧಕ್ಕೆ. ಆದರೆ ಜನತೆ ನಂಬಲಿಲ್ಲ. ಸುಧಾಕರ್ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ, ಸುಧಾಕರ್ ಅಂತ ಅವರು ನಮ್ಮ ಚುನಾಯಿತ ಪ್ರತಿನಿಧಿ ಆಗಬೇಕು ಅಂತೇಳಿ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಸರ್ವಕಾಲಿಕವಾಗಿ ಇದುವರೆಗೂ ಏನು ಲೋಕಸಭಾ ಚುನಾವಣೆಗಳಲ್ಲಿ ಆಗಿದೆ ಅದೆಲ್ಲದಕ್ಕಿಂತ ಎಲ್ಲ ಅಭ್ಯರ್ಥಿಗಳಿಗಿನ್ನ ಅತಿ ಹೆಚ್ಚು ಮತಗಳನ್ನು ನನಗೆ ಯಲಹಂಕದವರೇ ಕೊಟ್ಟಿದೆ. ಅವತ್ತೇ ನನಗೆ ಜನರ ತೀರ್ಪು ಬಂದಿತ್ತು, ಜನರ ಕೋರ್ಟ್ನಲ್ಲಿದ್ದಂಥ ತೀರ್ಪು ಅವತ್ತೇ ಬಂದಿತ್ತು. ಕೋರ್ಟ್ನಲ್ಲಿರುವಂಥ ತೀರ್ಪು ಇವತ್ತು ಬಂದಿದೆ. ಹಾಗಾಗಿ ಇದು ಕೂಡ ನನಗೆ ಸಂತೋಷ ತಂದಿರತಕ್ಕಂಥ ವಿಚಾರ. ಇನ್ನು ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಈಗಿನ ಕಾಂಗ್ರೆಸ್ ಶಾಸಕರು ಕೊಮ್ಮುಲ್ ಅಧ್ಯಕ್ಷರು ಆಗಿರುವ ನಂಜೇಗೌಡ ಅವರ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಹೇಳಿದೆ. ಜೊತೆಗೆ 4 ವಾರಗಳ ಸಮಯ ಚುನಾವಣಾಧಿಕಾರಿಗಳಿಗೆ ನೀಡಲಾಗಿದೆ. 4 ವಾರಗಳ ಅವಧಿಯಲ್ಲಿ ಸರಿಯಾದ ರೀತಿಯಲ್ಲಿ ಮತ ಎಣಿಕೆ ಮಾಡಿ ಅಲ್ಲಿ ಗೆದ್ದಿರುವ ಅಭ್ಯರ್ಥಿಯನ್ನ ಶಾಸಕರನ್ನಾಗಿ ಮಾಡಬೇಕು ಅಂತ ಕೋರ್ಟ್ ಆದೇಶಿಸಿದೆ. ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಎಂಬುದು ಇದರಿಂದ ಸಾಬೀತಾಗಲಿದೆ. ಸಂವಿಧಾನ ವಿರೋಧಿ ಶಕ್ತಿಗಳು ಅಧಿಕಾರಕ್ಕೆ ಬರಲಿದೆ ಅಂತ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಯಾವುದೇ ವಿಡಿಯೋ ಮಾಡದೆ ಮತ ಎಣಿಕೆ ಮಾಡಿರೋದಕ್ಕೆ ಇಂದು ಕೋರ್ಟ್ ಚಾಟಿ ಬೀಸಿದೆ ಎಂದರು. ಅಂದಿನ ಜಿಲ್ಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಮಾಡಲಾಗಿದೆ. ಕಾಂಗ್ರೆಸ್ನವರು ಇವಿಎಂ ಮೂಲಕ ಗೆದ್ದು ಇವಿಎಂ ಸರಿಯಿಲ್ಲ, ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಅಂತಿದ್ದಾರೆ. ಇವಿಎಂನಲ್ಲೇ ಇಷ್ಟು ಮೋಸ ಮಾಡಿರುವ ಕಾಂಗ್ರೆಸ್ನವರು ಬ್ಯಾಲೆಟ್ ಪೇಪರ್ನಲ್ಲಿ ಇನ್ನೆಷ್ಟು ಮೋಸ ಮಾಡಲಿದ್ದಾರೆ? ಹಿಂದಿನಿಂದಲೂ ರಾಜಕಾರಣದಲ್ಲಿ ವಾಮ ಮಾರ್ಗದಿಂದ ಗೆದ್ದಿರೋದು ಕಾಂಗ್ರೆಸ್ನವರೇ ಹೆಚ್ಚು. ಬ್ಯಾಲೆಟ್ ಪೇಪರ್ ಇದ್ದಾಗ ಇದು ನಡೀತಾ ಇತ್ತು. ಇವಿಎಂ ಬಂದ ಮೇಲೆ ಪಾರದರ್ಶಕವಾಗಿ ನಡೀತಿದೆ. ನಿಯಮ ಬಾಹಿರವಾಗಿ ಮಾಡಿದ್ರೂ ಹೈಕೋರ್ಟ್ ಪುನರ್ ಎಣಿಕೆ ಮಾಡಲು ಆದೇಶ ನೀಡಿದೆ. ಅಂದು ಸತ್ಯ ಏನು ಎಂಬುದು ತಿಳಿಯಲಿದೆ ಎಂದರು. ಮಾಲೂರು ಕ್ಷೇತ್ರದಲ್ಲಿ ಮಂಜುನಾಥ್ ಗೌಡ್ರಿಗೆ ಮಾಲೂರಿನ ಜನತೆ ಆಶೀರ್ವಾದ ಮಾಡಿರುವ ವಿಶ್ವಾಸ ನನಗಿದೆ. ಮರು ಎಣಿಕೆಯಲ್ಲಿ ಮಂಜುನಾಥ್ ಗೌಡರು ಶಾಸಕರಾಗಿ ಆಯ್ಕೆಯಾಗಲಿದ್ದು ಅವಳಿ ಜಿಲ್ಲೆಯಲ್ಲಿ ಮತ್ತೊಂದು ಸಂಖ್ಯೆ ಬಿಜೆಪಿಗೆ ಸಿಗಲಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಅವಳಿ ಜಿಲ್ಲೆಯಲ್ಲಿ ಮತ್ತೊಂದು ಸಂಖ್ಯೆ ಬಿಜೆಪಿಗೆ ಸಿಗಲಿದೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರು ಮಾಲೂರಿನಲ್ಲಿ ಈಗಿನ ಕಾಂಗ್ರೆಸ್ ಶಾಸಕರು ಮತ್ತು ಕೋಮುಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮಾನ್ ನಂಜೇಗೌಡರು ಅವರು ಚುನಾಯಿತರಾಗಿ ಏನು ಆಯ್ಕೆ ಆಗಿದ್ರು ಅದನ್ನು ಅಸಿಂಧು ಮಾಡಿದ್ದಾರೆ. ಅದನ್ನು ಅಸಿಂಧು ಮಾಡಿ 4 ವಾರಗಳ ಸಮಯ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಆಯುಕ್ತರು ಕೊಟ್ಟಿದ್ದಾರೆ. 4 ವಾರದ ಒಳಗಡೆ ಸರಿಯಾದಂಥ ರೀತಿಯಲ್ಲಿ ಪುನರ್ ಮತ ಎಣಿಕೆ ಮಾಡಿ ಯಾರು ನಿಜವಾದಂಥ ವ್ಯಕ್ತಿ ಅಲ್ಲಿ ಗೆದ್ದಿದ್ದಾರೆ ಅವರನ್ನು ಶಾಸಕರನ್ನಾಗಿ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಮೊದಲನೇದಾಗಿ ಈ ಒಂದು ಪ್ರಜಾಪ್ರಭುತ್ವ ಉಳಿಯುತ್ತೆ, ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ, ಪ್ರಜಾಪ್ರಭುತ್ವವನ್ನು ಯಾರೂ ಕೂಡ ಸಂವಿಧಾನ ವಿರೋಧಿ ಶಕ್ತಿಗಳು ಏನು ಅಧಿಕಾರ ಇನ್ನೇನು ಬಂದೇ ಬಿಡುತ್ತೆ ಅಂತೇಳಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಯಾವುದೇ ವಿಡಿಯೋ ಮಾಡದಿರ ಆ ಸಂದರ್ಭದಲ್ಲಿ
ಮತ ಎಣಿಕೆ ನಡೆಯುವಂಥ ಪ್ರಕ್ರಿಯೆ ಅದನ್ನು ರೆಕಾರ್ಡೇ ಮಾಡಿಲ್ಲ. ಯಾವುದೇ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಅವತ್ತು ಇನ್ನೇನು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತೇಳಿ ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ನಾಯಕರುಗಳ ಮಾತನ್ನು ಕೇಳಿ ಅಂದಿನ ಜಿಲ್ಲಾಧಿಕಾರಿಗಳು, ಅಂದಿನ ಮತ ಎಣಿಕೆಗೆ ಯಾರೆಲ್ಲ ಜವಾಬ್ದಾರರಿದ್ದರು ಅಧಿಕಾರಿಗಳು, ಅವರು ಮಾಡಿದಂಥ ಈ ಕೆಲಸಕ್ಕೆ ಇವತ್ತು ಹೈಕೋರ್ಟ್ ಆಕ್ಷೇಪ ಮಾಡಿದೆ, ಸ್ಟ್ರಿಕ್ಚರ್ ಪಾಸ್ ಮಾಡಿದೆ. ಜಿಲ್ಲಾಧಿಕಾರಿಗಳ ವಿರುದ್ಧ, ಅವರ ನಡತೆ ವಿರುದ್ಧ ಸ್ಟ್ರಿಕ್ಚರ್ಸನ್ನು ಪಾಸ್ ಮಾಡಿದ್ದಾರೆ, ಭಾಳ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಇದನ್ನು ಕೂಡ ತಾವು ಗಮನಿಸಬೇಕಾಗ್ತದೆ. ಕಾಂಗ್ರೆಸ್ನವರು EVM ಮೂಲಕ ಗೆದ್ದು EVM ಸರಿ ಇಲ್ಲ, ಇವತ್ತು ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ EVMನೇ ನೀವು ಸರಿಯಾಗಿ ಕೌಂಟ್ ಮಾಡಿಸ್ದಿರಾ, EVMನಲ್ಲೇ ಇಷ್ಟು ಮೋಸ ಮಾಡಲಿಕ್ಕೆ ಹೊರಡುವಂಥ ಸಂಪ್ರದಾಯ, ಮನಸ್ಥಿತಿ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಪಕ್ಷ ಭಾಳ ಹಿಂದಿನಿಂದಲೂ ಕೂಡ ಯಾರಾದರೂ ರಾಜಕಾರಣದಲ್ಲಿ ವಾಮ ಮಾರ್ಗದಿಂದ, ಚುನಾವಣೆಯ ವಾಮ ಮಾರ್ಗದಿಂದ ಗೆದ್ದಿರೋದು ಇತಿಹಾಸದಲ್ಲಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ನಲ್ಲೇ ಭಾಳ ಹೆಚ್ಚಾಗಿ ಗೆದ್ದಿರೋದು. ಹಿಂದೆ ಇತಿಹಾಸದಲ್ಲಿ ನೀವು ತಗೊಂಡು ನೋಡಿ, ಯಾವಾಗ ಬ್ಯಾಲೆಟ್ ಪೇಪರ್ ಇದ್ದಾಗ. EVM ಬಂದ ಮೇಲೆ ಸಾಕಷ್ಟು ಸುಧಾರಣೆಗಳಾಗಿದೆ, ಪಾರದರ್ಶಕವಾಗಿ ಆಗ್ತಾ ಇದೆ, ಯಾರೂ ಕೂಡ ಮೋಸ ಮಾಡಲಿಕ್ಕಾಗಲ್ಲ. ಇವತ್ತು ನೋಡಿ, ಅವರು ಅವತ್ತು ಮೋಸ ಅಥವಾ ನಿಯಮ ಬಾಹಿರವಾಗಿ ಮಾಡಿದ್ರೂ ಕೂಡ ಇವತ್ತು ಹೈಕೋರ್ಟ್ ಮತ್ತೆ ಪುನರ್ ಎಣಿಕೆಯನ್ನು ಮಾಡಲಿಕ್ಕೆ ಆದೇಶ ಮಾಡಿದೆ. ಇವತ್ತು ಮತ್ತೆ ಪುನರ್ ಎಣಿಕೆ ಮಾಡ್ತಾರೆ, ನಾವೆಲ್ಲ ಅಲ್ಲಿರ್ತೇವೆ, ಯಾವ್ದು ಸತ್ಯ ಅಂತ ಗೊತ್ತಾಗುತ್ತೆ. ನನಗೆ ವಿಶ್ವಾಸ ಇದೆ, ಮಂಜುನಾಥ್ ಗೌಡ್ರೆ ನಿಜವಾಗ್ಲೂ ಕೂಡ ಮಾಲೂರಿನ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಹೆಚ್ಚಿನ ಮತಗಳು ಬಂದಿದ್ದಿದ್ದು ಅಂತ ನನಗೆ ಮಾಹಿತಿ ಇದೆ, ನನಗೆ ವಿಶ್ವಾಸ ಇದೆ. ಹಾಗಾಗಿ ಮತ್ತೊಂದು ಶಾಸಕರ ಒಂದು ನಂಬರು ನಮ್ಮ BJP ಪಾರ್ಟಿಗೆ ನಮ್ಮ ಅವಳಿ ಜಿಲ್ಲೆ ಕೋಲಾರ ಮಾಲೂರಿನಲ್ಲಿ ಆಗುತ್ತೆ ಅಂತ ನನಗೆ ಭಾಳ ವಿಶ್ವಾಸ ನನಗಿದೆ. ಒಂದನೇದು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.